ಹಾಯ್ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಬೇಬಿ ಕುಚ್ಚು ಡಿಫ್ರೆಂಟ್ ಮೆಥಡಲ್ಲಿ ಹಾಕೋದನ್ನು ಹೇಳ್ಕೊಡ್ತೀನಿ. ಅದಕ್ಕೆ ನಾನು ಈ ಥರ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ, ರೇಷ್ಮೆ ದಾರ. ನಾನು ಹೇಳಿದಾಗೆ ನಿಮಗೆ ಒಂದು ಸೈಡು ನೀವು ಕಟ್ಕೋಬೇಕಾಗತ್ತೆ. ಸೊ ಅದು ನಿಮಗೆ ಆವಾಗ ಡಿಸ್ಟರ್ಬ್ ಆಗೋಲ್ಲ, ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಈ ಥರ ರೆಡಿ ಕುಚ್ಚು ಮಾಡ್ಕೊಳ್ಳಿ. ಈ ಥರ ಕ್ರೋಶ ಇಟ್ಕೊಂಡ್ಬಿಟ್ಟು ಇದಕ್ಕೆ ಈ ಥರ ಸುತ್ಕೊಂಡ್ಬಿಟ್ಟು ನೋಡಿ, ಈ ಥರ ಸುತ್ಕೊಂಡ್ಬಿಟ್ಟು ಸ್ವಲ್ಪ ಜಾಸ್ತಿ ಉದ್ದನೇ ಇಟ್ಕೊಳ್ಳಿ. ಈ ಥರ ಟೈಟಾಗಿ ಎಲ್ಲ ಸೇರಿಸಿ ಇಟ್ಕೊಂಡ್ಬಿಟ್ಟು ಈ ಥರ ಜರಿ ಥ್ರೆಡ್ ಬರುತ್ತಲ್ಲ, ಜರಿ ಥ್ರೆಡ್ ತೊಗೊಂಡು ನೋಡಿ, ಈ ಥರ ಇದು ಹುಕ್ಕು ಇಲ್ಲಿದೆ. ಸೊ ಅಲ್ಲಿಂದ ನೀವು ತೆಗಿಯೋಕ್ಕೆ ಬರೋಲ್ಲ. ಈ ಕಡೆ ಹತ್ತಿರದಲ್ಲಿ ಹಿಂಗೆ ಇಟ್ಕೊಂಡ್ಬಿಟ್ಟು ನಿಮಗೆ ಎಷ್ಟು ಡಿಸ್ಟೆನ್ಸಿಗೆ ಬೇಕೋ ಅಷ್ಟು ಡಿಸ್ಟೆನ್ಸಿಗೆ ಈ ಥರ ಒಂದು 2-3 ನಾಟ್ ಹಾಕ್ಕೊಂಬಿಡಿ, ಹೂವಿಂದು ನಾಟ್ ಥರ. ಆಮೇಲೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನಿಮಗೆ ಎಷ್ಟು ಲೆಂತ್ಗೆ ಬೇಕೋ ಅಷ್ಟು ಲೆಂತಿಗೆ, ಇದು ಕಟ್ಟರಲ್ಲಿ ಸ್ವಲ್ಪ ಸ್ಲಿಪ್ ಆಗುತ್ತೆ ದಾರ. ಸೊ ಅದಕ್ಕೆ ಈ ಥರದ ಕತ್ರಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ಇದಾದಮೇಲೆ ಈ ಥರ ತೆಗೆದಿಟ್ಕೊಳ್ಳಿ. ಸ್ವಲ್ಪ ಉದ್ದನೇ ಬಿಟ್ಟಿದ್ದೀನಿ ನಾನು, ಆಮೇಲೆ ನೀವು ಕಟ್ ಮಾಡ್ಕೋಬೋದು. ಸೊ ಸ್ಟಾರ್ಟಿಂಗು ನೋಡಿ, ಈ ಥರ ಬರುತ್ತೆ ಡಿಸೈನು, ಚೆನ್ನಾಗಿದೆ. ಸೊ ಒಂದು ನಾಟ್ ಹಾಕ್ಕೊಂಬಿಟ್ಟು ಸ್ಯಾರಿಗೆ ಈ ಥರ ಬೀಡ್ಸ್, ಒಂದು ದೊಡ್ಡ ಬೀಡ್ ಇರುತ್ತೆ, ಇದು ತೋರಿಸ್ತೀನಿ ಯಾವ ಥರ ಅಂತ. ನೋಡಿ, ಇದು ನಿಮಗೆ ಈ ಥರ ಸಿಗುತ್ತೆ, ಈ ಥರ ಇರುತ್ತೆ. ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ ನೀವು. ಜಸ್ಟ್ ನೋಡಿ, ಕಟ್ಟರಲ್ಲಿ ಈ ಸೈಡ್ ಇರುತ್ತಲ್ಲ, ಈ ಥರ ಕಟ್ ಮಾಡಿಕೊಂಡ್ರೆ ಸಾಕು. ನೋಡಿ, ಬೀಡ್ ಬರುತ್ತೆ ಹೊರಗಡೆಗೆ, ವಿತೌಟ್ ಈ ಐ ಪಿನ್ ಇಲ್ಲದೆ ಬೀಡ್ ಬರುತ್ತೆ. ಸೊ ಆ ಥರ ಮಾಡಿಟ್ಕೋಬೇಕಾಗತ್ತೆ ನೀವು. ನಾನು ಒಂದಷ್ಟು ನೋಡಿ ಬೀಡ್ಸ್ನ ಈ ಥರ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ 3 mm ಸಣ್ಣ ಬೀಡ್ ತೊಗೋಬೇಕು. ಈ ಥರ ಸಣ್ಣ ಬೀಡ್ ತೊಗೊಂಡು 4 ಬೀಡ್ ಹಾಕ್ಕೊಳ್ಳಿ. ಒಂದು ದೊಡ್ಡ ಬೀಡು, ಆಮೇಲೆ ಈ ಥರ 4 ಸ್ಮಾಲ್ ಬೀಡು. ನೋಡಿ, ಈ ಥರ ಬರಬೇಕು. ಈಗ ಇದನ್ನು ಮೇಲಿಂದ ಈ ಬ್ಲ್ಯಾಕ್ ಬೀಡಲ್ಲಿ ಮಾತ್ರ ಬರಬೇಕಾಗತ್ತೆ. ಆಮೇಲೆ ನೀಟಾಗಿ ಎಳ್ಕೊಳ್ಳಿ ಹತ್ತಿರಕ್ಕೆ. ನೋಡಿ, ಈ ಥರ ಸ್ಯಾರಿಗೆ ಹತ್ತಿರ ಎಳ್ಕೊಂಡ್ರೆ ಬೀಡನ್ನ ನೋಡಿ, ಇದು ಚೆನ್ನಾಗಿರೋದು. ಮುಂದಕ್ಕೆ ಬರಬೇಕು ಅಂದರೆ ಉಲ್ಟಾ ಇಟ್ಕೊಂಡು ಈ ಥರ ಕುಚ್ಚಿಗೆ ಹಾಕ್ಕೊಳ್ಳಿ. ಈ ಥರ ಇಟ್ಕೊಳ್ಳಿ. ಈಗ ತಿರ್ಗಾನು ಒಂದು ಬಿಗ್ ಬೀಡ್ ತೊಗೊಳ್ಳಿ. ಈ ಥರ 4 ಬೀಡ್ ಹಾಕ್ಕೊಳ್ಳಿ. ನೋಡಿ, ಫಾರ್ಮ್ಯಾಟ್ ಈ ಥರ ಬರುತ್ತೆ. ತಿರುಗಿಸಿದ್ರೆ ಈ ಥರ ಬರುತ್ತೆ. ಇದಕ್ಕೆ ಈ ಕಡೆಯಿಂದ ಬರೀ ಬ್ಲ್ಯಾಕ್ ಬೀಡಲ್ಲಿ ಮಾತ್ರ ಸೂಜಿ ಹೊರಗಡೆ ತೊಗೊಂಬನ್ನಿ. ಇದನ್ನು ಹತ್ತಿರಕ್ಕೆ ಎಳ್ಕೊಳ್ಳಿ. ಟೈಟಾಗಿ ಬರಬೇಕು. ನೋಡಿ, ಇಲ್ಲಿಗೆ ಬರುತ್ತೆ. ಸೊ ಮಾರ್ಕ್ ಇಟ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನೀವು ನಾಟು ಕರೆಕ್ಟಾಗಿ ಹಾಕ್ಕೊಂಡ್ರೆ
ನಾಟ್ ಕರೆಕ್ಟಾಗಿ ಇಟ್ಕೊಂಡು ಒಂದು ಸರಿ ಸೀರೆಗೆ ಟೈಟಾಗಿ ಎಳೆದು ಈ ಥರ ನಾಟ್ ಹಾಕ್ಕೊಳ್ಳಿ. ಇದನ್ನು ನಿಮಗೆ ಎಷ್ಟು ಉದ್ದಕ್ಕೆ ಬೇಕೋ ಅಷ್ಟುದ್ದಕ್ಕೆ ಎಳ್ಕೊಂಬಿಟ್ಟು ಕಟ್ ಮಾಡ್ಕೊಳ್ಳಿ. ನಿಮಗೆ ಸ್ವಲ್ಪ ಉದ್ದ ಇದ್ದರೆ ನೀವು ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಫುಲ್ ಫಿನಿಶ್ ಆದಮೇಲೆ ಹೇಗೆ ಬಂದಿದೆ ನೋಡೋಣ. ಇದು ನಿಮಗೆ ಕುಚ್ಚು ಮಾಡಿಸ್ಕೊಳ್ಳಲ್ಲ, ಕ್ಲೀನಾಗಿ ಕೂತ್ಕೊಳ್ಳುತ್ತೆ ರೇಷ್ಮೆ ದಾರದ್ದು. ಸೊ ಈ ಥರ ಅನ್ಇವನ್ ಇರೋದೆಲ್ಲ ಕರೆಕ್ಟಾಗಿ ಇವನ್ನಾಗಿ ಕಟ್ ಮಾಡ್ಕೊಳ್ಳಿ. ಫಿನಿಶ್ ಆದಮೇಲೆ ಹೇಗೆ ಬಂದಿದೆ ನೋಡೋಣ. ಫ್ರೆಂಡ್ಸ್ ನೋಡಿ, ಈ ಥರ ಫೈನಲಾಗಿ ಕಾಣುತ್ತೆ. ಸ್ಯಾರಿನೂ ಚೆನ್ನಾಗಿದೆ. ಸೊ ಸಿಂಪಲಾಗಿ ಬೇಬಿ ಕುಚ್ಚು ಹಾಕಿದ್ದೀನಿ ನಾನು. ಸೊ ತುಂಬ ಚೆನ್ನಾಗಿ ಹೈಲೈಟ್ ಆಗ್ತಾಯಿದೆ ಇದು. ಸ್ಯಾರಿ ಫುಲ್ ಸ್ಟ್ರೈಪ್ಸ್ ಇರೋದ್ರಿಂದ, ಈ ಥರ ಸ್ಟ್ರೈಪ್ಸ್ ಇರೋದ್ರಿಂದ ಇದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಹ್ಯಾಂಗ್ ಆದಾಗ ನೀವು ಪ್ಲೀಟ್ಸ್ ಮಾಡ್ಕೊಂಡಾಗ ಈ ಥರ ಹ್ಯಾಂಗ್ ಆಗುತ್ತೆ. ಸೊ ತುಂಬ ಚೆನ್ನಾಗಿದೆ. ಸೊ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಒತ್ತಿ, ಸೊ ದಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಶೇರ್ ಮಾಡಿ, ನೀವು ಟ್ರೈ ಮಾಡಿ. ಸಿಂಪಲ್ಲಾಗಿದೆ, ಬೇಗನೂ ಆಗುತ್ತೆ. ಇದು ನೀವು ಇದೆಲ್ಲ ಟ್ರಿಮ್ ಮಾಡ್ಕೊಳ್ಳಿ. ಇದು ನೀವು ಒಂದು 250-300 ಇಲ್ಲ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. 350 ತೊಗೋಬೋದು. ಯಾಕಂದರೆ ನಮಗೆ ಈ ಬ್ಲ್ಯಾಕ್ ಬೀಡ್ಸ್ ಕಾಸ್ಟ್ಲಿ ಆಗುತ್ತೆ. ಸೊ ನೋಡಿಕೊಂಡು ಅದಕ್ಕೆ ಪ್ರೈಸ್ ಹಾಕಿ. ಸೊ ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್. ತುಂಬ ಚೆನ್ನಾಗಿರೋದು ಒಂದು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ ನೆಕ್ಸ್ಟು. ಸೊ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬೈ ಬಾಯ್.